4-5 ಜನ ನಮ್ಮ ಹೋರಾಟಗಾರರಿಗೆ ಮನೆ ತಮಟೆಗಿಲ್ಲ ಏನಿಲ್ಲ ಮನೆಗೆ ಹೋಗಿ ಕೊಟ್ಟು ಬಿಡ್ತಾರೆ, ಮನೆಗೆ ಕೊಡ್ತಾರೆ ಹೋಗಿ. ಸುಮ್ಮನೆ ನಾವು ಹಿರಿಯರು ಯಾರೂ ಹೋಗೋದಿಲ್ಲ. ಮತ್ತು ನಂತರ 16ನೇ ತಾರೀಕು ನಮ್ಮ ಮಾದಿಗ ಸಮಾಜದವ್ರು ಎಲ್ಲ ಜಿಲ್ಲಾ ಮಟ್ಟ ಜಿಲ್ಲಾದ ಮತ್ತು ತಾಲೂಕದವ್ರು ಎಲ್ಲ ಕೇಳ್ಕೊಳ್ದೇನೆಂದರೆ 16ನೇ ಅಧಿವೇಶನ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲರೂ ಅಲ್ಲಿಗೆ ಬರಬೇಕಾಗಿ ಸ್ವಪ್ರೇರಿತವಾಗಿ ಎಲ್ಲರೂ ತಮ್ಮ ಸ್ವೇಚ್ಛೆಯಿಂದ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಓಕೆ ಸರ್. ಮಲ್ಲು ಜಿನ್ಕೇರಿ ನಾಳೆ ಏನು ಮುಂದುವರ್ಸಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವ ಪ್ರಯುಕ್ತ ಒಳ ಮೀಸಲಾತಿ ಚರ್ಚೆ ಮಾಡುವ ಒಂದು ನಮ್ಮ ಸ್ಥಳೀಯ ಶಾಸಕರು ಒಳ ಮೀಸಲಾತಿ ಚರ್ಚೆ ಮಾಡುವ ವಿಷಯಕ್ಕೋಸ್ಕರ ಇವತ್ತು ನಮ್ಮ ಮಾದಿಗ ಸಮಾಜದಿಂದ ಎಲ್ಲ ಸ್ಥಳೀಯ ಶಾಸಕರುಗಳಿಗೆ ಮನವಿ ಪತ್ರ ಕೊಡುವ ಮುಖಾಂತರ ತಮಟೆ ಚಳವಳಿ ಇಟ್ಟುಕೊಂಡಿದ್ದೀವಿ. ಅದರ ಪ್ರಯುಕ್ತ ಮೊದಲನೇ ಸರ್ತ ಹೋಗಿ ಪ್ರಿಯಾಂಕ್ ಸಾಬ್ರು ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೋಗಿ ಕೊಟ್ಟಿದ್ದೀವಿ. ಇನ್ನು ಕೊಟ್ಟು ಇನ್ನೂ ಒಂದು 5-10 ನಿಮಿಷ ಬರುವ ಮುಂಚೆ ನಂತರ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರಾದ ಮಾಪಣ್ಣ ಹದನೂರವರು ನಿಧನರೆಂದು ಹೀಗೆ ತಿಳಿದು ಬಂದಿದೆ. ಇದರಿಗೋಸ್ಕರ ಈ ತಮಟೆ ಚಳವಳಿ ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಹೋರಾಟಗಾರರಂಥ ಶ್ರೀ ಮಾಪಣ್ಣ ಹದನೂರವರು ಹಲವಾರು ಬಾರಿ ರಾಜ್ಯಾದ್ಯಂತ ಹಲವಾರು ಬಾರಿ ಪ್ರವಾಸ ಕೈಗೊಂಡು ದಲಿತರ ಪರವಾಗಿ ವಿಶೇಷವಾಗಿ ಮಾದಿಗರ ಪರವಾಗಿ ಹೋರಾಟ ಮಾಡುವುದರ ಮೂಲಕ ಮಾದಿಗರ ಸಮಸ್ಯೆಗಳು ಮತ್ತು ಮಾದಿಗ ದಂಡು ರಾಜ್ಯಾಧ್ಯಕ್ಷರಾಗಿ ಮಾದಿಗರು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಯಾವ ರೀತಿ ತೊಗೊಳ್ಬೇಕು, ಯಾವ ರೀತಿ ಹೋರಾಟ ಮಾಡಬೇಕನ್ನೋ ಒಂದು ಮಾರ್ಗದರ್ಶನ ನೀಡುತ್ತಾ ನಮ್ಮ ಸಮಾಜದ ಒಂದು ಗಣ್ಯರಾದಂಥ ಮಾಪಣ್ಣ ಹದನೂರವರು ಇವತ್ತು ನಿಧನರಾಗ್ಯಾರ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅದೇ ರೀತಿ ಅವರ ಕುಟುಂಬದವರಿಗೆ ಎಲ್ಲ ಬಂಧುಗಳು ಮಿತ್ರರಿಗೆಲ್ಲರಿಗೆ ಇದು ಒಂದು ದುಃಖ ಸಹಿಸುವಂಥ ಒಂದು ಶಕ್ತಿ ದೇವರು ಕೊಡಲಿ. ಮತ್ತು ಅದೇ ಥರ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ. ಎಲ್ಲರೂ ನಾಳೆ ಅಥವಾ ಇವತ್ತಿನ ಟೈಮ್ ನಿಗದಿಯಾಗಿಲ್ಲ, ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲರೂ ಭಾಗವಹಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ 224 ಶಾಸಕರು ಮತ್ತು ಸಚಿವರ ಮನೆಯ ಮುಂದುಗಡೆ ಒಳ ಮೀಸಲಾತಿ ಜಾರಿ ಬಗ್ಗೆ ಧ್ವನಿ ಎತ್ತಿ ಮಾತನಾಡುವಂಥ ಕುರಿತು ಇವತ್ತೆಲ್ಲ ರಾಜ್ಯಾದ್ಯಂತ ಎಲ್ಲ ಶಾಸಕರು ಸಚಿವರ ಮುಂದೆ ತಮಟೆ ಬಾರಿಸುವುದರ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡುತ್ತಾ ಇದ್ದಿದ್ದೆವು. ಆದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿಯವರ ಮನೆಗೆ ಹೋಗಿ ಒಂದು ಮನವಿ ಪತ್ರ ಕೊಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಮಾಪಣ್ಣ ಹದನೂರವರು ಮರಣ ಹೊಂದಿರುವುದರಿಂದ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿರುವಂಥ 9 ಶಾಸಕರ ಮನೆಯ ಮುಂದೆ ಒಂದು ಟಮಟ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಕೈಬಿಟ್ಟು ಇವತ್ತು ನಮ್ಮ ಹಿರಿಯರಾದಂಥ ಮಾಪಣ್ಣ ಹದನೂರವರು ಮರಣ ಹೊಂದಿದ್ದಕ್ಕಾಗಿ ಅವರ ಕುಟುಂಬಕ್ಕೆ ದುಃಖ ಮತ್ತು ಶಾಂತಿ ಕೂಡಲಂತೂ ಒಂದು ಆಶಿಸುವುದರೊಂದಿಗೆ ಇವತ್ತು ಕಲಬುರಗಿ ಜಿಲ್ಲೆಯನ್ನು ಹೋರಾಟ ಮಾಡಿದ್ದೀವಿ. ಅದು ಕೈಬಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತಿದೆ 16ರಂದು ಬೆಂಗಳೂರು ಅಧಿವೇಶನದಲ್ಲಿ ಮಾದಿಗರ ಒಕ್ಕೂಟದ ವತಿಯಿಂದ ಒಂದು ದೊಡ್ಡ ಸಮಾವೇಶ ಬೆಳಗಾಮದಲ್ಲಿ ದೊಡ್ಡ ಸಮಾವೇಶ ಇರುವುದರಿಂದ ಇವತ್ತು ಎಲ್ಲ ಜಿಲ್ಲೆಯಿಂದ ಆ ಜಿಲ್ಲೆಗೆ ಹೋಗ್ತಕ್ಕಂಥ ಸಂದರ್ಭ ಇತ್ತು. ಆದರೆ ಇವತ್ತು ನಾಳೆನೇ ಬೆಳಗ್ಗೆ ಹೋಗಬೇಕಾಗಿತ್ತು. ನಾಳೆ ಮಾಪಣ್ಣ ಹದನೂರವರು ಮರಣ ಹೊಂದಿರುವುದರಿಂದ ತಮ್ಮ ಸಮಾಜದಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ, ನಮಗೆ ಎಷ್ಟೆಷ್ಟು ಸ್ವಇಚ್ಛೆಯಿಂದ ಹೋಗಬೇಕಾಗ್ಯದ, ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಮತ್ತು ಅದರಂತೆ ನಮ್ಮ ಸಮಾಜದ ಹಿರಿಯರಾದಂಥ ಮಾಪಣ್ಣ ಹದನೂರವರ ಒಂದು ಶವಯಾತ್ರೆಯಲ್ಲಿ ಕೂಡ ತಾವು ಕೂಡ ಭಾಗವಹಿಸಬೇಕು. ಅದರಂತೆ ಕಲಬುರಗಿ ಜಿಲ್ಲೆಯಿಂದ ನಾಳೆ ಇವತ್ತು ಎಷ್ಟು ಜನ ಹೋಗ್ತೀವಿ ಅಂತಕ್ಕಂಥದ್ದು ನಾವೆಲ್ಲ ಸಭೆ ಮಾಡಿ ನಿರ್ಧಾರ ಮಾಡಬೇಕಾಗಿತ್ತು. ಇವತ್ತು ಅನಿವಾರ್ಯ ಕಾರಣದಿಂದ ಎಲ್ಲ ಕೈಬಿಟ್ಟು ತಾವು ಸ್ವಇಚ್ಛೆಯಿಂದ ಬೆಳಗಾವಿಗೆ ಎಷ್ಟು ಜನ ಹೋಗಬೇಕಾಗ್ಯದ, ಸ್ವಇಚ್ಛೆಯಿಂದ ಹೋಗೋರಾದರೆ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಉಳಿತಕ್ಕಂಥ ನಮ್ಮ ಎಲ್ಲ ಶವಯಾತ್ರೆಯಲ್ಲಿ ಭಾಗವಹಿಸಬೇಕು. ಮತ್ತು ಈಗಾಗಲೇ ಮುಂದಿನ ದಿನಗಳಲ್ಲಿ ಮತ್ತೆ ಸಭೆ ಕರೆದು ಕಲಬುರಗಿಯಲ್ಲಿ ಯಾವ ಥರ ಹೋರಾಟ ಮಾಡಬೇಕನ್ನೋ ನಿರ್ಣಯಿಸಿ ಮುಂದಿನ ಹೋರಾಟ ಯಾವ ಥರ ಮಾಡಬೇಕನ್ನೋ ನಿರ್ಣಯ ಮಾಡ್ತೀವಿ. ಆದ್ದರಿಂದ ಇವತ್ತು ಏನು ಶಾಸಕರ ಮುಂದೆ ಪ್ರತಿಭಟನೆ ಇತ್ತು, ತಮಟೆ ಚಳವಳಿ ಇತ್ತು, ಅದನ್ನು ಈಗಾಗಲೇ ಕೈಬಿಟ್ಟು ಇವತ್ತು ಮಾಪಣ್ಣ ಹದನೂರವರ ಮನೆಗೆ ತೆರಳಿ ಅವರಿಗೆ ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು. ಸಮಾಜದ ಹಿರಿಯ ಹೋರಾಟಗಾರರು ಆತ್ಮೀಯ ಗೆಳೆಯರಾದ ಮಾಪಣ್ಣ ಹದನೂರವರ ಅಗಲಿಕೆ ನಮಗೆ
ಭರಿಸಲಾರದಂಥ ದುಃಖ ತಂದೊಡ್ಡಿದೆ. ಮಾಪಣ್ಣ ಹದ್ನೂರವರು ನಮ್ಮ ಸಮಾಜದ ಮಾದಿಗ ದಂಡೋರದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ದೀರ್ಘಾವಧಿಯವರೆಗೆ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಅಧ್ಯಕ್ಷ ಅವಧಿಯಲ್ಲಿ ಇವತ್ತು ಸದಾಶಿವ ಆಯೋಗ ರಚನೆ ಆಯಿತು. ತದನಂತರ ಅದರ ವರದಿ ಅನುಷ್ಠಾನಕ್ಕಾಗಿ ಸುಮಾರು 30 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಅನುಷ್ಠಾನ ಆಗಿಲ್ಲ. ಬರ್ತಕ್ಕಂಥ ದಿನದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತಕ್ಕಂಥ ಒತ್ತಾಯದಿಂದ ಟಮಟೆ ಚಳವಳಿ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಪಣ್ಣ ಹದ್ನೂರವರ ನಿಧನ ವಾರ್ತೆ ಸಮಾಜಕ್ಕೆ ದುಃಖವನ್ನು ತಂದೊಡ್ಡಿದೆ. ನಾವೆಲ್ಲ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬಯಸುತ್ತಾ ಅವರ ಕುಟುಂಬದವರಿಗೂ ಕೂಡ ಈ ಒಂದು ದುಃಖವನ್ನು ಸಹಿಸ್ತಕ್ಕಂಥ ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕರುಣಿಸಲಿ. ಮತ್ತು ಕುಟುಂಬದವರು ಏನು ಅಂತ್ಯಕ್ರಿಯೆ ಯಾವಾಗ ನಿರ್ಧಾರ ಮಾಡ್ತಾರೆ ಅದರಲ್ಲಿ ಸಂಪೂರ್ಣ ಸಮಾಜ ಭಾಗವಹಿಸಿ ಅವರ ಗೌರವ ಸೂಚಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಇವತ್ತು ದಿನಾಂಕ 14ರಂದು ಮಾದಿಗ ಸಂಘಟನೆಯ ಒಕ್ಕೂಟ ವತಿಯಿಂದ ರಾಜ್ಯಾದ್ಯಂತ ಇವತ್ತು ಎಲ್ಲ ಶಾಸಕರು ಮತ್ತು ಸಚಿವರ ಮನೆ ಮುಂದೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಈ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ರಾಜ್ಯಾದ್ಯಂತ ಇರೋಂಥ ಎಲ್ಲ ಶಾಸಕರು ಸಚಿವರು ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತಲಿ, ಮಾದಿಗರ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ರಾಜ್ಯಾದ್ಯಂತ ತಮಟೆ ಚಳವಳಿ ಹಮ್ಮಿಕೊಂಡಿದ್ದೆವು. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ತಮಟೆ ಚಳವಳಿ ಈಗಾಗಲೇ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ತಮಟೆ ಚಳವಳಿ ಈಗಾಗಲೇ ಮಾಡಿದೆವು. ಮಾಡಿದ ಕೆಲವೇ ನಿಮಿಷದಲ್ಲಿ ನಮ್ಮ ಹಿರಿಯ ಹೋರಾಟಗಾರ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಮಾಪಣ್ಣ ಹದ್ನೂರವರು ನಿಧನ ಹೊಂದೋದು ಒಂದು ಸುದ್ದಿಯನ್ನು ಕೇಳಿ ಎಲ್ಲ ಮಾದಿಗ ಪರ ಎಲ್ಲ ಸಂಘಟನೆಗಳು ಮತ್ತು ಯುವಕರು ಹಿರಿಯರು ಈ ಒಂದು ತಮಟೆ ಚಳವಳಿಯನ್ನು ಇಲ್ಲಿಗೆ ನಾವು ರದ್ದುಪಡಿಸಿದ್ದೇವೆ. ಅದ್ರ ಜೊತೆಗೆ ಇವತ್ತು ಮಾಧ್ಯಮದ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಶಾಸಕರಿಗೆ, ಸಂಸದರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಕೂಡ ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರ ನಿಧನರಾಗ್ಯಾರ. ಹಾಗಾಗಿ ಎಲ್ಲ ಶಾಸಕರ ಮನೆಗೆ ಹೋಗೋಕ್ಕಾಗಲ್ಲ. ಮಾಧ್ಯಮದ ಮೂಲಕ ಅವರ ಎಲ್ಲ ಶಾಸಕರಿಗೆ, ಸಂಸದರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಮಾಡಿಕೊಳ್ಳುತ್ತೀವಿ. ಈ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ತಾವು ಧ್ವನಿ ಎತ್ತಿ ಮಾದಿಗರಿಗೆ ನ್ಯಾಯ ಒದಗಿಸಿಕೊಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳುತ್ತೀವಿ.